ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸುಳ್ಳು ಹೊಗಳಿಕೆಯಿಂದ ನಿಮ್ಮನ್ನು ಸಂತೋಷಪಡಿಸುವವರನ್ನ ಇಷ್ಟಪಡಬೇಡಿ. ಬದಲಿಗೆ ಸತ್ಯವನ್ನು ಮಾತನಾಡುವ ಮೂಲಕ ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಕೋಪಗೊಳಿಸಿ ನಿಮಗೆ ಜೀವನದಲ್ಲಿ ಸರಿಯಾದ ಪಾಠವನ್ನು ಯಾರು ನೀಡ್ತಾರೋ ಅವರನ್ನ ಇಷ್ಟಪಡಿ. ಯಾವಾಗ ಹಣ ಬರುತ್ತೋ ಆಗ ಗೌರವವೂ ಬರ್ತದೆ. ಆದರೆ ನೆನಪಿಟ್ಕೊಳ್ಳಿ, ಆ ಗೌರವ ದುಡ್ಡಿಗೆ ನಿಮ್ಗಲ್ಲ. ನಗಿಸುವ ಯೋಗ್ಯತೆ ಇಲ್ಲದವರಿಗೆ ನೋಯಿಸುವ ಅರ್ಹತೆ ಇರೋದಿಲ್ಲ. ಅಳು ನಿನ್ನ ತಪ್ಪಿಲ್ಲದಿದ್ರೂ ಅಳಿಸ್ತದೆ. ನಗು ನೋವಿದ್ದರೂ ಬೇರೆಯವರನ್ನ ನಗಿಸೋದನ್ನ ಕಲಿಸ್ತದೆ. ಹಗಲಲ್ಲಿ ನಗುವ ಅದೆಷ್ಟೋ ಮುಖಗಳು ರಾತ್ರಿ ಆದರೆ ಸಾಕು ಯಾರಿಗೂ ಕಾಣದಂತೆ ಕಣ್ಣೀರು ಹಾಕ್ತವೆ. ನಿಜ ಅಲ್ವಾ? ಪ್ರತಿಯೊಬ್ಬರೂ ಜಗತ್ತನ್ನೇ ಬದಲಾಯಿಸಬೇಕು ಎಂದು ಆಲೋಚಿಸ್ತಾರೆ. ಆದರೆ ಯಾರೊಬ್ಬರೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಬೇಕೆಂದು ಚಿಂತಿಸೋದಿಲ್ಲ. ಒಳ್ಳೆಯ ಸಂಬಂಧ ಒಂದು ಪುಸ್ತಕ ಇದ್ದಂತೆ. ಪುಸ್ತಕ ಎಷ್ಟೇ ಹಳೇದಾದ್ರೂ ಅದರಲ್ಲಿನ ಪದಗಳು ಬದಲಾಗೋದಿಲ್ಲ. ನಡೆಯದಿದ್ದರೆ ದಾರಿ ಸಾಗದು, ದುಡಿಯದಿದ್ದರೆ ಬದುಕು ಸಾಗದು. ಕಣ್ಣೀರನ್ನು ಹಾಕುವ ಬದಲು ಕಣ್ಣೀರನ್ನು ಹಾಕಿಸಿದವರನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ಕನ್ನಡಿಯಲ್ಲಿ ತಮ್ಮ ಭಾವಚಿತ್ರದ ಬದಲು ತಮ್ಮ ಚರಿತ್ರೆ ಕಾಣುವಂತಿದ್ರೆ ತುಂಬಾ ಜನರು ಕನ್ನಡಿ ನೋಡುವುದನ್ನೇ ಬಿಡುತ್ತಿದ್ರು. ಯಾವ ಥರ ಬದುಕಬೇಕು ಎಂದು ತಿಳಿಯದೆ ಭಯಪಡಬೇಡ. ಯಾಕಂದ್ರೆ ಗೂಡಿನಿಂದ ಹೊರಗೆ ಹೋಗುವ ಪಕ್ಷಿಗೆ ತಿಳಿಯದು ಕಾಳುಗಳು ಎಲ್ಲಿವೆ ಎಂದು. ಆದರೂ ಹಾರುತ್ತಾ ಹೋಗ್ತದೆ. ನಮ್ಮ ಜೀವನ ಕೂಡ ಇಷ್ಟೇ, ಪ್ರಯತ್ನವೇ ಜೀವನ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.